ಅಧಿಕಾರಿ ಮಂಜೇಶ್ನ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ಅಂದು ಬಿಬಿಎಂಪಿಯನ್ನೇ ಬಗೆದು ಬಾಯಿಗೆ ಹಾಕಿಕೊಂಡಿದ್ದ ಬಕಾಸುರ ಎಂದು ದಲಿತರನ್ನ ನಿಂದಿಸಿ ಹಲ್ಲೆ ನಡೆಸಿ ಸಂಕಷ್ಟಕ್ಕೆ ಸಿಲುಕಿದ ಮಂಜೇಶ್. ಜಾತಿ ನಿಂದನೆ ಹಲ್ಲೆ ಆರೋಪ ಹಿನ್ನೆಲೆ ಮಂಜೇಶ್ ಅಂಡ್ ಗ್ಯಾಂಗ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಜೇಶ್ ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ. ಇನ್ನು ಅಗಸನಪುರದ ನಿವಾಸಿ ಸೋಮಣ್ಣ ಎನ್ನುವವರಿಂದ ಮಂಜೇಶ್ ವಿರುದ್ಧ ದೂರು ದಾಖಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರದ ನಿವಾಸಿ ಸೋಮಣ್ಣ. ಇನ್ನು ಆನೇಕಲ್ನಿಂದ ಮಂಜೇಶನನ್ನ ಹಲಗೂರು ಸ್ಟೇಷನ್ಗೆ ಕರೆದೊಯ್ದ ಪೊಲೀಸರು. ಸರ್ಕಾರಿ ಅಧಿಕಾರಿ ಆಗಿದ್ರು ಎಫ್ಐಆರ್ ನಲ್ಲಿ ಕಾಮನ್ ಮ್ಯಾನ್ ಎಂದು ಬರೆದಿರೋದು ಯಾಕೆ? ಮಂಜೇಶ್ ವಿರುದ್ಧ ದಲಿತರ ಜಾಮೀನು ಅತಿಕ್ರಮಣ ಗಣಿಗಾರಿಕೆ ನಡೆಸುತ್ತಿದ್ದ ಆಪಾದನೆ ಬಂದಿದೆ. ಇದನ್ನ ಪ್ರಶ್ನಿಸಿದ ದಲಿತ ಕುಟುಂಬಸ್ಥರ ವಿರುದ್ಧ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಮಂಜೇಶ್ ಗ್ಯಾಂಗ್ನಿಂದ ಸೋಮಣ್ಣ ಕುಟುಂಬಸ್ಥರ ಮೇಲೆ ದಾಳಿಯಾಗಿದೆ. ಅವ್ಯಾಜ ಶಬ್ದಗಳಿಂದ ನಿಂದಿಸಿ ಮಂಜೇಶ್ ಅಂಡ್ ಗ್ಯಾಂಗ್ನಿಂದ ಅಟ್ಯಾಕ್. ಅತಿಕ್ರಮಣ ಪ್ರಶ್ನಿಸಿದ ದಲಿತರಿಗೆ ಜಾತಿ ನಿಂದನೆ ಹಲ್ಲೆ ಮಾಡಿದ ಮಂಜೇಶ್ ಅಂಡ್ ಗ್ಯಾಂಗ್. ಭ್ರಷ್ಟ ಅಧಿಕಾರಿ ಮಂಜೇಶ್ನ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗಿಬಿಟ್ಟಿದೆ. ಅಂದು ಬಿಬಿಎಂಪಿಯನ್ನೇ ಬಗೆದು ಬಾಯಿಗೆ ಹಾಕಿಕೊಂಡಿದ್ದ ಬಕಾಸುರ ಮಂಜೇಶ್ ಇಂದು ದಲಿತರನ್ನ ನಿಂದಿಸಿ ಹಲ್ಲೆ ನಡೆಸಿ ಸಂಕಷ್ಟಕ್ಕೆ ಸಿಲುಕಾಕೊಂಡ್ಬಿಟ್ಟಿದ್ದಾರೆ. ಜಾತಿ ನಿಂದನೆ ಹಲ್ಲೆ ಆರೋಪ ಹಿನ್ನೆಲೆ ಮಂಜೇಶ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಮಂಜೇಶ್ ಆನೇಕಲ್ ಯೋಜನಾ ಪ್ರಾಧಿಕಾರದ ಜಂಟಿ ನಿರ್ದೇಶಕ. ಇನ್ನು ಅಗಸನಪುರದ ನಿವಾಸಿ ಸೋಮಣ್ಣ ಎನ್ನುವವರಿಂದ ಮಂಜೇಶ್ ವಿರುದ್ಧ ದೂರು ದಾಖಲಾಗಿದೆ. ಇನ್ನು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರದ ನಿವಾಸಿ ಸೋಮಣ್ಣ. ಈ ಸೋಮಣ್ಣ ಕುಟುಂಬಸ್ಥರ ಮೇಲೆ ಈಗ ದಾಳಿ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ದಾರೆ. ಆನೇಕಲ್ನಿಂದ ಮಂಜೇಶನನ್ನ ಹಲಗೂರು ಸ್ಟೇಷನ್ಗೆ ಪೊಲೀಸರು ಈಗ ಕರೆದೊಯ್ದಿದ್ದಾರೆ. ಇನ್ನು ಮಂಜೇಶ್ ಸರ್ಕಾರಿ ಅಧಿಕಾರಿ ಆಗಿದ್ರು ಕೂಡ ಎಫ್ಐಆರ್ ನಲ್ಲಿ ಕಾಮನ್ ಮ್ಯಾನ್ ಎಂದು ಬರೆದಿರೋದೇಕೆ? ಮಂಜೇಶ್ ವಿರುದ್ಧ ದಲಿತರ ಜಾಮೀನು ಅತಿಕ್ರಮಣ ಮತ್ತು ಗಣಿಗಾರಿಕೆ ನಡೆಸುತ್ತಿದ್ದಂತಹ ಆಪಾದನೆ ಬಂದಿದೆ. ಇದನ್ನ ಪ್ರಶ್ನಿಸಿದಂತಹ ದಲಿತ ಕುಟುಂಬಸ್ಥರ ವಿರುದ್ಧ ಮರಣಾಂತಿಕ ಹಲ್ಲೆ ಮಾಡಿದ್ದಾರೆ ಮಂಜೇಶ್ ಅಂಡ್ ಗ್ಯಾಂಗ್. ಮಂಜೇಶ್ ಅಂಡ್ ಗ್ಯಾಂಗ್ ನಿಂದ ಸೋಮಣ್ಣ ಕುಟುಂಬಸ್ಥರ ಮೇಲೆ ದಾಳಿ ಮಾಡಿದ್ದಾರೆ. ಏನೋ ಪ್ರಶ್ನೆ ಮಾಡಿದಾಗ ಅವ್ಯಾಚ ಶಬ್ದಗಳಿಂದ ನಿಂದಿಸಿ ಮಂಜೇಶ್ ಅಂಡ್ ಗ್ಯಾಂಗ್ ಮರಣಾಂತಿಕ ಅಟ್ಯಾಕ್ ಅನ್ನ ಮಾಡಿದ್ದಾರೆ, ಹಲ್ಲೆ ನಡೆಸಿದ್ದಾರೆ. ಏನೋ ಅತಿಕ್ರಮಣ ಪ್ರಶ್ನಿಸಿದ ದಲಿತರಿಗೆ ಜಾತಿ ನಿಂದನೆ ಆಗಿದೆ. ಏನೋ ಹಲ್ಲೆ ಮಾಡಿದ್ದಾರೆ ಮಂಜೇಶ್ ಅಂಡ್ ಗ್ಯಾಂಗ್. ಏನು ಈ ಕುರಿತಂತೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಅಗಸನಪುರದ ನಿವಾಸಿ ಸೋಮಣ್ಣ ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಾಗಿ ಎಫ್ಐಆರ್ ಕೂಡ ದಾಖಲಾಗಿದೆ ಮಂಜೇಶ್ ಅಂಡ್ ಗ್ಯಾಂಗ್ ವಿರುದ್ಧ. ಮಂಜೇಶ್ ವಿರುದ್ಧ ದಲಿತರ ಜಾಮೀನು ಅತಿಕ್ರಮಣ ಮತ್ತು ಗಣಿಗಾರಿಕೆ ನಡೆಸುತ್ತಿದ್ದಂತ ಆಪಾದನೆ ಕೇಳಿ ಬಂದಿದೆ. ಈ ಹಿಂದೆ ಕೂಡ ಬಿಬಿಎಂಪಿಯನ್ನೇ ಬಗೆದು ಬಾಯಿಗೆ ಹಾಕಿಕೊಂಡಿದ್ದ ಬಕಾಸುರ ಈಗ ಭ್ರಷ್ಟ ಅಧಿಕಾರಿ ಮಂಜೇಶ್ನ ಮತ್ತೊಂದು ಕರಾಳ ಮುಖ ಬಯಲಾಗುಬಿಟ್ಟಿದೆ.